ಕೇರ್ಪುರಂ ರೈಲ್ವೆ ಸ್ಟೇಷನ್ ಬಳಿ ಮಹಿಳಾ ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿರುವಂತ ಘಟನೆ. ಎಸ್, ಯುವತಿಯೊಬ್ಬಳು ಸರಿಯಾಗಿ ಬಟ್ಟೆ ಹಾಕೊಂಡು ರಸ್ತೆಯಲ್ಲಿ ಹೋಗ್ತಾರಲ್ಲ, ಯುವಕರು ರೇಗಿಸ್ತಾ ಇರ್ತಾರೆ. ಅದನ್ನ ಗಮನಿಸಿದಂತ ಹೋಮ್ ಗಾರ್ಡ್ ಪೊಲೀಸ್ ಯುವತಿಗೆ ಬುದ್ಧಿ ಹೇಳುವಂತ ಕೆಲಸ ಮಾಡ್ತಾಳೆ. ಹೇಳಿದ್ದ ತಕ್ಷಣ ಬಂದ್ಬಿಟ್ಟು ನೀನ್ ಯಾರು ಹೇಳೋದು ನನಗೆ, ನೀನ್ ಯಾವಳೆ ನನಗ್ ಬಟ್ಟೆ ಹಾಕೋ ಸರಿಯಾಗಿ ಅಂತ ಹೇಳೋದಕ್ಕೆ ಅಂತ ಹೇಳಿ ಪಾಪ ಹೋಮ್ ಗಾರ್ಡ್ ಪೊಲೀಸ್ ನ ಇಗ್ಗಾ ಮುಗ ಥಳಿಸುವಂತ ಕೆಲಸ. ಬಟ್ಟೆ ಸರಿಯಾಗಿ ಹಾಕಿ ಅಂತ ಹೇಳಿದ್ದೆ ತಪ್ಪಾಗೋಯ್ತ. ಪೊಲೀಸ್ ಅಮ್ಮ ಇಗ್ಗಾ ಮುಗ ಥಳಿಸಿರುವಂತ ಯುವತಿ ಮೇಲೆ ರಾಮಮೂರ್ತಿ ನಗರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈ ಮೇಲೆ ನೆಟ್ಟಿಗೆ ಬಟ್ಟೆ ಹಾಕೊಂಡು ರಸ್ತೆಗೆ ಬನ್ನಿ, ರಸ್ತೆಗೆ ಬಂದ ಮೇಲೆ ಮೈ ಮೇಲೆ ಬಟ್ಟೆ ಇಲ್ಲ ಅಂದ್ರೆ ಅತ್ಯಾಚಾರ ಆದ್ರೆ ಅದಕ್ಕೆ ಯಾರು ಹೊಣೆ ಅಲ್ಲ, ನಿಮಗ್ ನೀವೇ ಹೊಣೆ ಆಗಿರ್ತೀರಾ. ನಿಮ್ಮಂತ ಲೋಫರ್ಸ್ ಇರೋದ್ರಿಂದಾನೇ ನೆಟ್ಟಿಗೆ ಬಟ್ಟೆ ಹಾಕ್ತಿರಾ ಇರೋದಕ್ಕೆ ರಸ್ತೆಗೂ ಬಡ ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೆ ಬಲಿ ಆಗ್ತಾ ಇದಾರೆ. ಹೋಗು ಹೋಗು ಹೋಗು, ಹೋಗು ಹಿಡಿಯೋ. ಅಯ್ಯೋ ಅಯ್ಯೋ, ಯಾಕೆ ಹೊಡಿದ್ಯಾ, ಯಾಕೆ ಹೊಡಿದ್ಯಾ, ಯಾಕೆ ಹೊಡಿದ್ಯಾ ಅವಳಿಗೆ? ನೀನ್ ಕರೆಕ್ಟ್ ಆಗಿರು, ಕರೆಕ್ಟ್ ಆಗಿರು. ಕಟ್ಟಾಲ ಬಂದ್ಬಿಡ್ತು. ನೋಡ್ದ್ಯಾ ನೋಡ್ದ್ಯಾ, ನಾನು ಏನ್ ಹಿಡ್ಕೊಳ್ಳಿ, ನಾನು ನನ್ನ ಕೂಡ ಹೋಗ್ಲಿ, ನನಗೆ ಬಿದ್ದು ಹೊಡ್ದ್ಲು. ನೋಡ್ ನೋಡ್ ನೋಡು, ಹೊಡಿಯರು. ಹೊಡಿಬೇಡ ಹೊಡಿಬೇಡ, ನೀನು ಹೊಡಿಬೇಡ. ನೀನು ಯಾಕೆ ಹೊಡಿತೀಯ, ನೀನು ಯಾಕೆ ಹೊಡಿತೀಯ? ನೀನು ಕರೆಕ್ಟಾಗಿ ಡ್ರೆಸ್ ಹಾಕೊಂಡು ಕರೆಕ್ಟಾಗಿ ಬಾ. ಕಣ್ಣೆಲ್ಲ ನೋಡ್ರಲ್ಲ ಎಷ್ಟು ಹೊಡಿಬೇಡ, ಸಾಕು ನೋಡು. ಹೇಳ್ತಾ ಇದ್ದೀನಿ, ಹೊಡಿಬೇಡ. ಹಾಗೆಲ್ಲ ಮಾಡಕ್ ಹೋಗ್ಬೇಡ, ಕರೆಕ್ಟಾಗಿ ಮಾತಾಡಲ್ಲಿ. ಬಾರಿ ಕಂಪ್ಲೇಂಟ್ ಕೊಡು, ಬಾರಿ ಬಿಡೆ, 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 ಬಿಟ್ಬಿಡು. ಪೊಲೀಸರ ಮೇಲೆ ಕೈ ಇಟ್ಟಿದ್ರೆ ನೀನು ಚೆನ್ನಾಗಿರಲ್ಲ ನೋಡು. ಬಿಡು.